ನಮ್ಮವರು ಈಗ ಏನು ನಮ್ಮ ಇಲಾಖೆಯಿಂದ ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಏನು ಆರೋಗ್ಯ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಕಡೆ ಕೆಲವು ವಾಲಂಟಿಯರ್ಸ್ನು ಕೂಡ ತಗೊಂಡಿದ್ದೇವೆ. ಅವರಿಗೆ ಏನು ಒಂದು ಇನ್ಸೆಂಟಿವ್ ತರ 300 ರೂಪಾಯಿಯನ್ನು ಕೊಟ್ಟು ಅವರನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮತ್ತೆ ಎಲ್ಲ ಕಡೆ ಅವರು ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಅದರಲ್ಲೂ ಕೂಡ ಎಲ್ಲಿ ಬಡವರು ಇರ್ತಕ್ಕಂಥ ಪ್ರದೇಶಗಳು, ಸ್ಲಮ್ಗಳು ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ರಿಗೂ ಎಜುಕೇಟ್ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನೀರನ್ನ ಶೇಖರಣೆ ಮಾಡಿದಾಗ ಅದನ್ನ ಅದಕ್ಕೆ ಒಂದು ಮುಚ್ಚಳ ಹಾಕುವಂತ ವ್ಯವಸ್ಥೆ ಇರಬೇಕು. ಅದನ್ನ ಹಾಗೆ ನೀವು ಓಪನ್ ಆಗಿ ಇಟ್ಟಿರಬಾರ್ದು ಮತ್ತು ತುಂಬಾ ಹೆಚ್ಚು ಕಾಲ ನೀರು ಹಾಗೆ ಇರಬಾರ್ದು. ಅದನ್ನು ಬಳಕೆ ಆಗ್ತಾ ಇದ್ರೆ ಆವಾಗ ಈ ಒಂದು ಮೊಟ್ಟೆ ಹಾಕುವಂಥದ್ದು ಮತ್ತು ಲಾರ್ವಾ ಉತ್ಪತ್ತಿ ಆಗೋದು ಅದು ಆಗೋದಿಲ್ಲ. ಈ ತರ ಮಾಹಿತಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಆಶಾ ಕಾರ್ಯಕರ್ತರು ಮತ್ತೆ ಬೇರೆ ಇಲಾಖೆಯ ಇವನ್ ಕೆಲವು ಸಂದರ್ಭಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕೂಡ ಉಪಯೋಗಿಸಿಕೊಂಡು, ಈಗ ಬೆಂಗಳೂರು ನಗರದಲ್ಲಿ ಇಲ್ಲಿ ನಗರ ಪ್ರದೇಶದಲ್ಲಿ ಆಶಾ ಕಾರ್ಯಕರ್ತರು ಕಮ್ಮಿ ಇರ್ತಾರೆ. ಸೊ ಮುನ್ಸಿಪಾಲಿಟಿಯ ಜನರನ್ನು ಉಪಯೋಗಿಸಿಕೊಂಡು ಅದು ಮಾಡೋದಕ್ಕೆ ಅದೆಲ್ಲ ನಾವು ಮಾಡಿದ್ದೇವೆ. ಎಲ್ಲ ಕಡೆ ಈಗ ಸಾಕಷ್ಟು ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಡುವಂತ, ಎಜುಕೇಟ್ ಮಾಡುವಂಥದ್ದು ಮಾಡಿದ್ದೀವಿ. ಮತ್ತು ಎಲ್ಲ ಶಾಲೆಗಳಲ್ಲಿ ಶಾಲಾ ಶಿಕ್ಷಕರಿಗೆ ಅವ್ರಿಗೆ ಭೇಟಿ ಕೊಟ್ಟು ಮಕ್ಕಳಿಗೆ ಈ ತರದ ನೀವು ಯಾವ ರೀತಿಯಾಗಿ ಅಲ್ಲಿ ನೀರನ್ನ ಈ ಶೇಖರಣೆ ಆಗೋದನ್ನ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿ ಎಲ್ಲ ಶಾಲೆಗಳಲ್ಲಿ ಹೇಳಿದ್ವಿ. ಯಾಕಂದ್ರೆ ಅವ್ರು ಹೇಳಿದಾಗೆ ಮಕ್ಕಳಿಗೆ ಇದು ಹೆಚ್ಚು ಆಗುವಂತ ಅವಕಾಶ ಒಂದು ಸಂದರ್ಭಗಳಿರ್ತದೆ ಮತ್ತು ಇದು ಹಗಲೊತ್ತು ಹೆಚ್ಚಾಗಿ ಕಚ್ಚುವಂತದ್ದಾಗಿರೋದ್ರಿಂದ ಇದು ಅಲ್ಲಿ ಆ ಶಾಲೆಗಳಲ್ಲಿ ಆ ವ್ಯವಸ್ಥೆಗಳು ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳಿ ಪ್ರತಿಯೊಂದು ಶಾಲೆಗಳು ಕೂಡ ನಮ್ಮ ಹೆಲ್ತ್ ಆಫೀಸರ್ಸು, ನಮ್ಮ ವರ್ಕರ್ಸು ಎಲ್ಲ ಹೋಗಿ ಭೇಟಿ ಕೊಟ್ಟು ಹೇಳಿದ್ದಾರೆ. ಅದ್ರ ವಿಶೇಷವಾಗಿ ಸೈನ್ಸ್ ಟೀಚರ್ಸ್ ಇದ್ರೆ ಅವ್ರಿಗೆ ಇನ್ನೂ ಹೆಚ್ಚಾಗಿ ಅವ್ರಿಗೆ ವಿಷಯವನ್ನು ತಿಳಿಸಿ ಮಕ್ಕಳಿಗೆ ಹೇಳ್ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದೀವಿ. ಮತ್ತೆ ಎಲ್ಲೇ ಒಂದು ಡೆಂಗ್ಯೂ ಪ್ರಕರಣ ಒಂದೇ ಒಂದು ಏರಿಯಾದಲ್ಲಿ 2 ಡೆಂಗ್ಯೂ ಪ್ರಕರಣ ಪಾಸಿಟಿವ್ ಬಂದ್ರೆ ಆ ಒಂದು ಪ್ರದೇಶವನ್ನು ಹಾಟ್ಸ್ಪಾಟ್ ಅಂತ ನಾವು ಘೋಷಿಸ್ತಾ ಇದ್ದೀವಿ. ಹಾಟ್ಸ್ಪಾಟ್ ಅಂತ ಮಾಡಿ ಅಲ್ಲಿರುವಂತಹ ಸುತ್ತಮುತ್ತ ಎಲ್ಲ ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಬೇರೆ ಇನ್ಯಾರಿಗಾದ ಸಿಂಪ್ಟಮ್ಸ್ ಇದೆಯಾ, ಜ್ವರ ಇದೆಯಾ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಮತ್ತು ಅಲ್ಲಿ ಹೆಚ್ಚು ಪ್ರಕರಣಗಳು ಬರ್ತಾ ಇದೆ ಅನಿಸಿದಾಗ ಅಲ್ಲಿ ಫೀವರ್ ಕ್ಲಿನಿಕ್ ಗಳನ್ನು ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಅಲ್ಲಿ ಬೇರೆ ಯಾವುದೇ ಒಂದು ಅಲ್ಲಿ ಇರ್ತಕ್ಕಂಥವ್ರಿಗೆ ಬೇರೆ ಏನಾದ್ರು ಸಿಂಪ್ಟಮ್ಸ್ ಇದ್ರೆ, ಜ್ವರ ಇದೆ, ಅಲ್ಲೇ ಟೆಸ್ಟ್ ಮಾಡಿ ಅಲ್ಲೇ ಚೆಕ್ ಮಾಡಿ ಅದನ್ನ ಅವ್ರನ್ನ ಫೀವರ್ ಕ್ಲಿನಿಕ್ ಗಳನ್ನ ಸ್ಥಾಪನೆ ಮಾಡೋದಕ್ಕೆ ಕೂಡ ನಾವು ಹೇಳಿದ್ವಿ. ಅಂದ್ರೆ ಹಾಟ್ಸ್ಪಾಟ್ಗಳು ಇರುವಂತಹ ಪ್ರದೇಶಗಳಲ್ಲಿ ಮಾತ್ರ. ಸೊ ಅದನ್ನು ಕೂಡ ನಾವು ಮಾಡಿಸಿದ್ದೇವೆ. ಮತ್ತು ಈ ರೀತಿಯಾಗಿ ಒಂದು ವಾರ್ ರೂಮ್ ಅನ್ನು ಮಾಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಕಂಟ್ರೋಲ್ ರೂಮ್ಗಳು ಮಾಡಿದ್ದೀವಿ. ಸಂಪೂರ್ಣ ಮಾಹಿತಿ ನಮ್ಮಿಂದ ಏನಿದೆ ಅವ್ರಿಗೆ ತಿಳಿಸ್ತಾ ಇರ್ತೀವಿ, ಅವರಿಂದ ಏನ್ ಬರ್ತದೆ ನಮಗ್ ತಿಳಿಸ್ತಾ ಇರ್ತಾರೆ. ಅದನ್ನು ಕೂಡ ನಡೀತಾ ಇದೆ.